ಸರ್ ಲಕ್ಷ್ಮಣ್ ನಾಯ್ಕ ಅವರ ಭಾವ ಜಗನ್ನಾಥ್ ನಾಯ್ಕ ನಿಂತ್ಕೊಂಡು ಅವರು 3 ಜನ ಹೆಣ್ಮಕ್ಳು ಇದ್ದಾರೆ. ಅವ್ರದ್ದು ಇನ್ನೊಂದು ಕುಟುಂಬ ಇದೆ. ಅವ್ರು ಮೂಲ ಹುಬ್ಬಳ್ಳಿಯಲ್ಲಿ ಸಂಸದವರಾಗಿರ್ತಾರೆ. ಮದುವೆ ನಂತರ ಇಲ್ಲಿ ಬಂದು ಬನ್ನಿ ಸರ್. ಅವರ ಭಾವ ಜಗನ್ನಾಥ್ ನಾಯ್ಕ ಅಂದರೆ ಅವರ ಲಕ್ಷ್ಮಣ್ ನಾಯ್ಕ ಅವರ ಅಕ್ಕನ ಗಂಡ. ಲಕ್ಷ್ಮಣ್ ನಾಯ್ಕ ಅವರ ಅಕ್ಕನ ಗಂಡ ಜಗನ್ನಾಥ್ ನಾಯ್ಕ ಇವ್ರು ತಂದು ಇವರು 3 ಜನ ಹೆಣ್ಮಕ್ಳು ಇದ್ದಾರೆ. 3 ಜನ ಹೆಣ್ಮಕ್ಳಲ್ಲಿ ಒಂದು ಮಗಳು ಮಾತ್ರ ಮದುವೆ ಮಾಡಿದ್ದಾರೆ. ನಾನು ಅವರ ಅಳಿಯ ಸರ್. ಮತ್ತೆ ಮದುವೆ ಮಾಡಿದ್ದಾರೆ. ಆಯ್ತಿದ್ದಾರೆ 1 ಜನ ಹೆಣ್ಮಕ್ಳು ಇದ್ದಾರೆ. ಈಗ ಕುಟುಂಬದ ಕುಟುಂಬ ಅಂತ ಅವರು ಜಗನ್ನಾಥ್ ನಾಯ್ಕ ಏನಾಗಿದೆ ಕಾರ್ಯಾಚರಣೆ ಶೀಘ್ರವಾಗಿ ನಡೀತಾ ಇದೆ. ಬಾಡಿ ಒಂದು ಏನಾಗಿದೆ ಜೀವ ಮಣ್ಣಲ್ಲಿ ಜೀವ ಇದೆ ಅನ್ನುವಂಥ ಭರವಸೆ ಇದ್ದಾರೆ ಸರ್. ನಿಮ್ಮ ಇದು ಒಳಗಡೆ ಏನಾಗಿದೆ ಆ ಪರಿಸ್ಥಿತಿ ಏನಾಗಿದೆ ಒಂದು ಜೀವ ಇದೆಯೋ ಇಲ್ಲವೋ ಅದನ್ನು ತಮ್ಗೆ ಗೊತ್ತಾಗುತ್ತೆ. ಇಲ್ಲ ಸರ್ ಅವರು ದಿನನಿತ್ಯ ಸರ್ ಅಲ್ಲಿ ಕೆಲಸ ಕೊಡ್ತಾ ಇದ್ರು ಸರ್. ಅವರು ಬೇಡ ಸರ್ ಅಂದರೆ ಸ್ವಲ್ಪ ಬಿದ್ದಿದ್ದಲ್ಲ ಗುಡ್ಡ ಸರ್ ಅಂದರೆ ಏನಾಗಿದೆ ಅಲ್ಲಿ ಜನ ಎಲ್ಲ ಕೂತ್ಕೊಂಡು ಟೀ ಕುಡಿದು ಹಾಗೆ ಮಾಡ್ತಾರೆ ಬಾಡಿ ಸಿಗ್ತಾ ಇಲ್ಲ ಸರ್. ಅದಕ್ಕಾಗಿ ಅದು ಅದನ್ನು ಹತ್ತೊಂಬ ಅಂತ ಕೆಲಸಗಳು ನಡೀತಾ ಇದೆ. ಆದರೆ ಇಲ್ಲಿ ಸ್ವಲ್ಪ ರೀತಿಯ ಕೆಲಸ ಆಗಿರ್ತಕ್ಕಂಥದ್ದು ಒಂದು ನಮ್ಮ ಅರಣ್ಯ ಇಲಾಖೆಯ ಕೆಲವು ಸ್ವಲ್ಪ ಸಮಸ್ಯೆಗಳು ನಾವು ಕಾಣ್ತೇವೆ. ಆದರೆ ಈಗ ನಾವು ಅದರ ವಿಶೇಷವಾಗಿ ಅದರಲ್ಲೂ 5 ಕುಟುಂಬದಲ್ಲಿ 5 ಜನ ಅದು ಒಂದು ಪ್ರತಿನಿತ್ಯ ಶ್ರಮಜೀವಿಗಳಾಗಿ ಆ ಒಂದು ಟೀ ಶಾಪ್ನಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂಥ ಕುಟುಂಬದ 5 ಸದಸ್ಯರು ಮರಣ ಹೊಂದಿರತಕ್ಕಂಥದ್ದು ಅತ್ಯಂತ ದಾರುಣವಾದಂಥ ಒಂದು ಘಟನೆ ಇದೆ. ಅದರ ಜೊತೆಗೆ 2 ಟ್ಯಾಂಕರ್ಗಳು ಆ ಒಂದು ಮಣ್ಣಿನ ಕುಸಿತ ಏನಿದೆ ಅದರಿಂದ ಆ ಒಂದು ಸ್ಪೀಡನ್ನು ನಾವು ಊಹೆ ಮಾಡಲಿಕ್ಕೂ ಆಗೋದಿಲ್ಲ. ಆ ಟ್ಯಾಂಕರ್ಗಳನ್ನು ಎಳ್ಕೊಂಡು ಹೋಗಿ ಈಗ ಮಳೆ ಜೋರ ಬರ್ತಾ ಇದೆ. ಅಧಿಕಾರಿಗಳ ಮೇಲೆ ನೀವು ಇಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ನೀವು ಕೂಗಾಡೋದಾಗುತ್ತಾ ಇಲ್ಲ ಅವರಿಗೆ ಜವಾಬ್ದಾರಿ ಇದೆ. ಈಗ ಸ್ಲೈಡ್ ಆಗೋ ಚಾನ್ಸ್ ಇದೆ ಅನ್ನೋದು ಮಳೆ ಯಾರು